ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇಸಿಗೆಗಾಲದಲ್ಲಿ ಸಾಮಾನ್ಯವಾಗಿ ಮನುಷ್ಯ ತುಂಬಾ ಬಳಲ್ತಾನೆ. ಯಾಕೆಂದರೆ ವಾತಾವರಣದಲ್ಲಿ ಸೂರ್ಯನ ತಾಪಮಾನ ಹೆಚ್ಚಿರ್ತದೆ, ಬಿಸಿಲಿನ ಧಗೆ ಇರ್ತದೆ. ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗನೆ ಸುಸ್ತಾಗೋದು, ಆಯಾಸ ಆಗೋದು, ಬಳಲೋದು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೇಸಿಗೆಯಲ್ಲಿ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ ಈ ಸುಸ್ತಾಗೋದು, ಬಳಲೋದು, ಈ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಬೇಸಿಗೆಯಲ್ಲಿ ಪ್ರಮುಖವಾಗಿ ನಾವು ಸೇವನೆ ಮಾಡಬೇಕಂತ ಆಹಾರಗಳಲ್ಲಿ ಪೋಷಕಾಂಶಗಳು ಅಧಿಕವಾಗಿರಬೇಕು. ಅದರಲ್ಲೂ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ವೈಟಮಿನ್ ಸಿ ಅಧಿಕವಾಗಿರಬೇಕು. ನೀರಿನಂಶ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ನಾರಿನಂಶ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಹಾಗೂ ಎಲೆಕ್ಟ್ರೋಲೈಟ್ಸ್ನ ಇಂಬ್ಯಾಲೆನ್ಸ್ ಆಗಿದ್ದರೆ ಅದನ್ನು ಸರಿ ಮಾಡ್ತಕ್ಕಂತಹ ಆಹಾರ ಪದಾರ್ಥಗಳು, ಇವುಗಳನ್ನು ನಾವು ಸೇವನೆ ಮಾಡಿದ್ರೆ ನಾವು ಬೇಸಿಗೆಯಲ್ಲಿ ಆಗ್ತಕ್ಕಂತಹ ಸುಸ್ತು, ಬಳಲೋದು, ಆಯಾಸವನ್ನು ನಾವು ದೂರ ಮಾಡಬಹುದು. ಯಾವ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡಬೇಕು ಅಂತಂದರೆ, ಪ್ರಮುಖವಾಗಿ ಸೌತೆಕಾಯಿನಲ್ಲಿ 2 ಥರ ಸೌತೆಕಾಯಿ ಇದೆ. ಒಂದು ಸೌತೆಕಾಯಿ, ಇನ್ನೊಂದು ಮುಳ್ಳು ಇರ್ತಕ್ಕಂತಹ ಸೌತೆಕಾಯಿ. ಮೇಲ್ಗಡೆ ಮುಳ್ಳು ಥರ ಇರ್ತದೆ ಸೌತೆಕಾಯಿ, ಇನ್ನೊಂದು ನುಣುಪಾಗಿರ್ತದೆ ಸೌತೆಕಾಯಿ. ಆದರೆ ಮುಳ್ಳಿರ್ತಕ್ಕಂತಹ ಸೌತೆಕಾಯಿನ ಉಪಯೋಗಿಸೋದ್ರಿಂದ ಇದರಲ್ಲಿ ನೀರಿನಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ ಹಾಗೂ ಇದು ದೇಹದಲ್ಲಿ ಆಗ್ತಕ್ಕಂತಹ ಸುಸ್ತನ್ನು ಕಡಿಮೆ ಮಾಡ್ತದೆ. ನೀರಿನಂಶನ ಕಡಿಮೆ ಆಗಿದರೆ ಅದನ್ನು ಸರಿ ಮಾಡ್ತದೆ ಹಾಗೂ ನಮ್ಮ ದೇಹವನ್ನು ತಂಪಾಗಿಡ್ತದೆ. ಆಯಾಸ, ಸುಸ್ತು, ಬಳಲೋದು, ಈ ಸಮಸ್ಯೆಯಿಂದ ದೂರ ಆಗಬಹುದು. ಇನ್ನು ವೈಟಮಿನ್ ಸಿ ಅಧಿಕವಾಗಿರ್ತಕ್ಕಂತಹ ಆಹಾರಗಳು ಪ್ರಮುಖವಾಗಿ ನಿಂಬೆಹಣ್ಣು, ಕಿತ್ತಳೆಹಣ್ಣು, ಮೋಸಂಬಿ ಹಾಗೂ ಹೆರಳೆಕಾಯಿ, ಇವುಗಳನ್ನು ಸೇವನೆ ಮಾಡೋದ್ರಿಂದ ಸುಸ್ತಾಗೋದು ಕಡಿಮೆ ಆಗ್ತದೆ, ಬಳಲೋದು, ಆಯಾಸ ಆಗೋದು ಕಡಿಮೆ ಆಗ್ತದೆ. ಇನ್ನು ಬೆರ್ರಿ ಹಣ್ಣುಗಳು, ಪ್ರಮುಖವಾಗಿ ಸ್ಟ್ರಾಬೆರ್ರಿ, ಬ್ಲೂಬೆರ್ರಿ, ಬ್ಲ್ಯಾಕ್ಬೆರ್ರಿ, ಕ್ಯಾನ್ಬೆರ್ರಿ, ರಾಸ್ಬೆರ್ರಿ, ಈ ಥರ ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ಸುಸ್ತು, ಆಯಾಸ, ಬಳಲೋದು, ಈ ಒಂದು ಸಮಸ್ಯೆಯಿಂದ ದೂರ ಆಗಬಹುದು. ಇನ್ನು ಕಲ್ಲಂಗಡಿ ಹಣ್ಣು, ನೀರಿನಂಶ ಜಾಸ್ತಿ ಇರ್ತದೆ. ಕಲ್ಲಂಗಡಿ ಹಣ್ಣು, ದಾಳಿಂಬ್ರೆ ಹಣ್ಣು ಹಾಗೂ ಎಳನೀರು ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ನ ಸರಿ ಮಾಡ್ತದೆ, ನ್ಯಾಚುರಲ್ ಎಲೆಕ್ಟ್ರೋಲೈಟ್ ಆಗಿ ಕೆಲಸ ಮಾಡ್ತದೆ. ಹಾಗೂ ತಿಳಿ ಮಜ್ಜಿಗೆ ಒಂದು ಪ್ರೋಬಯೋಟಿಕ್ ಆಗಿ ಕೆಲಸ ಮಾಡ್ತದೆ ಹಾಗೂ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರ್ತದೆ. ಹೆಚ್ಚೆಚ್ಚು ನೀರು ಕುಡಿಯೋದ್ರಿಂದ ಹಾಗೂ ತಾಟಿನಿಂಗು ಹಾಗೂ ನಿಂಬೆಹಣ್ಣು, ಇವೆಲ್ಲ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ, ಇವೆಲ್ಲ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿದ್ದರೆ ಅದನ್ನು ಸರಿ ಮಾಡ್ತದೆ ಹಾಗೂ ಆಯಾಸ ಆಗೋದು, ಬಳಲೋದು, ಈ ಸಮಸ್ಯೆಯನ್ನು ದೂರ ಮಾಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೇಸಿಗೆಯಲ್ಲಿ ಆದಷ್ಟು ಸಾಲಿಡ್ ಫುಡ್ಗಿಂತನೂ ಲಿಕ್ವಿಡ್ ಫುಡ್ಗಳು, ನೀರಿನಂಶ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ ಆರೋಗ್ಯದಿಂದ ಇರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.